ಮೋಟ್ರ್ ಯಾಕೆ ಹೊಳ ಬಳ ಸುಡ್ತಾವ ಅಂದ್ರೆ ಈ ಪ್ರಿಮೀಟ್ರ್ ಕರೆಕ್ಟ್ ಇರಬೇಕಿದು. ಈ ಪ್ರಿಮೀಟ್ರ್ ಎರಡು ವೈರ್ ಒಂದ್ರ ಬಿಗದ್ರೆ ಸ್ಟಾರ್ಟರ್ ಟ್ರಿಪ್ ಆಗೋದಿಲ್ಲ. ಎರಡು ಒಂದ್ರ ಹಾಕ್ಯಾರ ನೋಡಿ. ಈ ಸ್ಟಾರ್ಟರ್ನಾಗಿಂದ ಹೆಂಗೆ ಅಂದ್ರೆ ನಡುವಿನ ಲೈನ್ ಡಮ್ಮಿ ಲೈನ್ ಇದು. ಆ ನಡುವಿನ ಲೈನ್ ಸೇಫ್ಟಿ ಪ್ರೊಟೆಕ್ಟ್ರ್ ಇದೆ ಪ್ರಿಮೀಟ್ರ್. ಇದು ನೋಡ್ಕೊತ ಕುಂತಿರೋದು ಲೈನ್ ಹೋಗೋದು ಬಿಡೋದು. ಒಂದು 3 ಲೈನ್ ಕರೆಕ್ಟ್ ಸಪ್ಲೈ ಇಲ್ಲ ಅಂದ್ರೆ ಸ್ಟಾರ್ಟರ್ನ ಟ್ರಿಪ್ ಮಾಡ್ತೈತಿ. ನೀವು ಇದನ್ನು ಡೈರೆಕ್ಟ್ ಮಾಡಿಬಿಟ್ರೆ ಎಲ್ಲಿ ಸ್ಟಾರ್ಟರ್ ಟ್ರಿಪ್ ಆಗ್ಬೇಕದ. ಈಗ ನೋಡಿರಿ ಸ್ಟಾರ್ಟರ್ ಹೊಡಿತೇನೆ ಈಗ ಡೈರೆಕ್ಟ್ ಕೇಬಲ್ ಲೋಡ್ ಇಲ್ಲ ಏನೆಲ್ಲ ಹಿಡ್ಕೊಂಡೈತಿ ಹೆಂಗೆ ಡೈರೆಕ್ಟ್ ಮಾಡಿದ್ದಕ್ಕೆ. ಈಗ ಈ ಫ್ಯೂಸ್ ತೆಗೆದ್ರೆ ಕೈ ಬೀಳಲಿಲ್ಲ, ಹೌದಾ? ಈ ಫ್ಯೂಸ್ ತೆಗೆದ್ರು ಬೀಳಂಗಿಲ್ಲ ಕೈ. ಎಲ್ಲ ರೈತರಿಗೆ ಹೇಳೋದು ಇದೆ ಒಂದು, ಏನಾರು ಮಾಡಿ ಹಾರಿಗೆ ಎಡ್ಸ್ಕೊಂಡ್ಬಿಡ್ತಾರೆ ಮೋಟ್ರನ್ನ. ಇದು ಸಂಬಂಧ ಇಲ್ಲ. ಇದ್ರೊಳಗೆ ಈ ಕೊಯ್ಲಿಗೆ ಏನು ಕನೆಕ್ಷನ್ ಇರುತ್ತಲ್ಲ ಅದ್ರ ಈ ಲೈನರ್ ಹೋದ್ರೆ ಅಷ್ಟೇ ಕೈ ಬೀಳ್ತೈತಿ. ಈಗ ಅಷ್ಟೇ ಬೀಳ್ತೈತಿ ನೋಡು, ಬಿತ್ತಿಲ್ಲ ಕೈ. ಈಗ ಮತ್ತೆ ನೋಡ್ರಿ ಈ ಫ್ಯೂಸ್ ತೆಗೆದ್ರೆ ಬೀಳಂಗಿಲ್ಲ. ಇದು ಸಂಬಂಧನೇ ಇಲ್ಲ. ಇದು 3 ಲೈನ್ ನೋಡ್ಕೊತಿರ್ತೈತಿ ಇದು ಕರೆಕ್ಟಾಗಿ 3 ಲೈನ್ ಸಪ್ಲೈ ಆಗೋದು. ಇದು ಸಂಬಂಧ ಇಲ್ಲ. ಈಗ ಡಮ್ಮಿ ಅದು ಈ ಲೈನ್ ನಡುವೆ ಸ್ಟಾರ್ಟರ್ನಾಗಿಂದ. ಈ ಗಪ್ಪನ ಟಿಶ್ಯೂ ಒಳಗೆ ಡಿವಾಲ್ ಹೋತಂದ್ರೆ ಈ ಲೈನ್ದ ಕೈ ಬಿದ್ದು ಬೀಳಂಗೆ ಇಲ್ಲ ಅದು. ಅವಾಗ ಮೋಟ್ರ್ ಹೋಗೈತಿ, ಮೋಟ್ರ್ ಸುಟ್ಟು ಹೋಗೈತಿ.